ನಾನು ಬಿ ವಿನೋದ್ ಕುಮಾರ್, ನಿರೀಕ್ಷಿತ ಅತಿಥಿಗಳು ಸಿನಿಮಾದ ನಿರ್ಮಾಪಕ. ಆ, ನಾನು ಇಂಡಸ್ಟ್ರಿಗೆ ಬಂದು ಒಂದು 10 ವರ್ಷ ಆಯಿತು. ನಾನು ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡಿಕೊಂಡು ಒಂದಷ್ಟು ಸಿನಿಮಾಗಳ ಕೆಲಸ ಮಾಡಿದ್ದೆ. ನನಗೆ ಜಗ್ಗಿ ತುಂಬ ಪರಿಚಯ. ಅವರ ಒಂದು ಫೋನ್ ಕಾಲ್ಗೆ ನಾನು ಸರಿ ಭೇಟಿಯಾದೆ. ಆಮೇಲೆ ಇಡೀ ಟೀಮ್ನ ನಾನು ಭೇಟಿಯಾದಾಗ ನಾನು ನಿಜವಾಗ್ಲೂ ತುಂಬ ಥ್ರಿಲ್ ಆಯಿತು ನನಗೆ. ಅಂದರೆ ಒಂದು ಒಳ್ಳೆ ರೀತಿಯ ಕತೆ ಮಾಡಿಕೊಂಡು ಒಳ್ಳೆ ರೀತಿಯ ಒಂದು ಸಿನಿಮಾ ಮಾಡೋಕ್ಕೆ ಇವರು ಸೂಪರ್ ಟೀಮ್ ಅಂತ. ನನಗೂ ಅದೊಂದು ಪ್ಯಾಷನ್ ಇತ್ತು, ಒಂದು ಸಿನಿಮಾ ಮಾಡಬೇಕು ಅಂತ. ಅಂದರೆ ನಾನು ಹುಡುಕ್ತಾ ಇದ್ದೆ ಒಂದು ಒಳ್ಳೆ ಟೀಮ್ ಆಗಲಿ ಅಂತ. ಸೊ ನಾನು ಮನೋಜ್ ಅಣ್ಣೆ ಅವ್ರನ್ನ ಭೇಟಿಯಾದಾಗ ನನಗೆ ಅದೇ ಅನಿಸಿದೆ, ಈ ಸೂಪರ್, ಈ ಮನುಷ್ಯ ಸಖತ್ ಒಳ್ಳೆ ಟ್ಯಾಲೆಂಟ್ ಇದೆ ಅಂತ. ಆಮೇಲೆ ಜಗ್ಗಿ ಅವರು ಹಂಗೆ ಪರಿಚಯ ಇದ್ದಿದ್ದರಿಂದ ಸಿಂಹ ಅವ್ರ ಪರಿಚಯ ಆಯಿತು. ಅವ್ರ ಪರಿಚಯ ಆದಮೇಲಂತೂ ಇನ್ನೂ ನನಗೆ ಅದೊಂಥರ ಎನರ್ಜಿ ಬಂತು, ಎನರ್ಜಿ. ಸೊ ಚೆನ್ನಾಗಾಯಿತು. ಇಡೀ ಸಿನಿಮಾ ನಾವು ಸಕಲೇಶ್ಪುರದಲ್ಲಿ ಶೂಟ್ ಮಾಡಿದ್ವಿ. ಬ್ಯೂಟಿಫುಲ್ ಮೆಮೊರಿ. ಆಮೇಲೆ ನಮ್ಮ ಎರಿಕ್ ಅವರು, ಇಡೀ ಟೀಮ್ ತುಂಬ ಚೆನ್ನಾಗಿ, ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ನನಗೆ ಈಗ ಒಂದು ರಿಕ್ವೆಸ್ಟ್ ಏನಂದರೆ, ಈಗ ನಾವು ನಮ್ಮ ಎಲ್ಲ ಕೆಲಸಗಳನ್ನ ಮುಗಿಸಿದ್ದೀವಿ. ನನಗೀಗ ಮಾಧ್ಯಮ ಮಿತ್ರರ ಎಲ್ಲ ಸಹಕಾರ ನನಗೆ ಬೇಕು. ಸೊ ದಯವಿಟ್ಟು ಸಿನಿಮಾನ ಸಪೋರ್ಟ್ ಮಾಡಿ, ಸಿನಿಮಾಗೆ ಒಳ್ಳೆ ರೀತಿಯ ಒಂದು ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ ಸರ್. ಎಲ್ಲ ಸೆನ್ಸರ್ ಪ್ರಾಬ್ಲಮ್ ಆಯಿತು, ಬಟ್ ಆದರೂ ಅವರು ಏನು ನಮಗೆ ಒಂದಷ್ಟು ವಿಚಾರಗಳು ಹೇಳಿದ್ರು, ಕಟ್ಸ್ ಹೇಳಿದ್ರು, ಅದನ್ನೆಲ್ಲ ಕಟ್ ಮಾಡಿ ಮತ್ತೆ ಅವ್ರಿಗೆ ನಾವು ಸರ್ ಇಲ್ಲ, ಅದು ಕತೆ ಆ ಥರ ಇರೋದ್ರಿಂದ ಒಂದಷ್ಟು ವಿಷಯಗಳು ಅದರಲ್ಲಿದೆ. ಅಂದರೆ ನಾವು ರಿಯಾಲಿಟಿ ಹೇಳೋಕೆ ಹೋಗೋವಾಗ ಸರ್, ನಾವು ಅದನ್ನು ಏನು ಆ್ಯಕ್ಚುಲಿ ಅಥವಾ ಏನು ರಿಯಾಲಿಟಿಗಾಗಿ ನಾವು ಏನು ತೋರ್ಸೋಕೆ ಹೋಗ್ತೀವಿ, ಅದು ಹಾಗೆ ಇಟ್ಟರೆ ಅದು ಜನಕ್ಕೆ ಇಂಪ್ಯಾಕ್ಟ್ ಆಗೋದು. ಸೊ ಆ ಕಾರಣಕ್ಕೆ ಅದೊಂದು ಸ್ವಲ್ಪ